ನಮಸ್ಕಾರ ಗೆಳೆಯರೇ, ಮುಂಜಾನೆ ಶುಭೋದಯಗಳು. ಈಗ ಸಮಯ ಬಂದ್ಬಿಟ್ಟು 6:30 ಈಗ ಜಸ್ಟ್ ಅವತ್ತು ನಾ ಮನ್ಯಾಗ ಆರಾಮಿದ್ನಿ. ನಮ್ಮ ವಿನಾಯಕ ಪಟ್ ಅಂತ ಫೋನ್ ಹಚ್ಚಿ ವರ್ಲ್ಡ್ ಕಪ್ಪಿಗೆ ಟಿಕೆಟ್ ಅದಾವು, ಏನು ಮಾಡೋನು ಪಟ್ ಅಂತ ನಂಗೆ ವಾಪಸ್ ಹೇಳ ಅಂತ ಕಾಲ್ ಕಟ್ ಮಾಡಿಬಿಟ್ಟ. ನನಗೆ ಎಟ್ ಅ ಟೈಮ್ ಸರ್ಪ್ರೈಸ್, ಎಕ್ಸೈಟ್ಮೆಂಟ್ ಎಲ್ಲ ಆಗತ್ತೈತಿ. ಆದ್ರೆ ವರ್ಲ್ಡ್ ಕಪ್ ಇರೋದೆಲ್ಲಿ ಅಹಮದಾಬಾದ್ದಾಗ, ನಾವಿರೋದೆಲ್ಲಿ ಕರ್ನಾಟಕದಾಗ. ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ 1000 ಕಿಲೋಮೀಟ್ರ್ ಹೆಂಗೆ ಹೋಗೋದು, ಟ್ರಾನ್ಸ್ಪೋರ್ಟೇಷನ್ನು ಅದು ಇದು ಎಲ್ಲ ಚೆಕ್ ಮಾಡಿದ್ರು, ಯಾವುದೂ ವರ್ಕೌಟ್ ಆಗಲಿಲ್ಲ. ಅದಕ್ಕೆ ಏನು ಮಾಡಿದ್ದು, ನಮ್ದು ಗಾಡಿ ತೊಗೊಂಡು ಇಲ್ಲಿಂದ 3 ಗಂಟೆಗೆ ಬಿಟ್ವಿ. ಇದು ಜರ್ನಿ ಹೆಂಗೈತಲ್ಲ ಮುಂದೆ ವಿಡಿಯೋದಾಗ ನೋಡ್ರಿ, ಮಜಾ ಐತಿ. ಈಗ ನಾವು ಮಹಾರಾಷ್ಟ್ರವನ್ನು ಎಂಟ್ರ್ ಆಗಿದ್ದೇವೆ. ಈಗ ನಮ್ಮ ಕರ್ನಾಟಕ ಬಾರ್ಡರ್ ದಾಟಿದ್ವಿ, ಕೊಲ್ಲಾಪುರ ದಾಟಿ ಔಟ್ಸ್ಕರ್ಟ್ಸಿಗೆ ಬಂದೇವಿ. ಈಗ ಇನ್ನೂ ಜರ್ನಿ ಭಾಳ ದೂರ ಐತಿ, ಆದ್ರೆ ಏನು ಮಾಡೋದ, ಹೋಗ್ಬೇಕು ಒಟ್ಟ ನಿಲ್ಲಂಗಿಲ್ಲ. ಸೊ ಹೊಂಟೆ ಈಗ ಸದ್ಯಕ್ಕೆ. ಇಲ್ಲೊಂದು ಅಂಗಡಿಗೆ ತರಬಿದ್ದೇವೆ. ಈಗ ಲೈಟಾಗೆ ತಿನ್ನಂತೀವಿ, ಲೈಟ್ ಹಂಗೆ ಡಬ್ಬಿ ಅಂಗಡಿ ಐತೆ ನೋಡ್ರಿ. ಮಿಸಳ್ ಪಾವ್, ಮಹಾರಾಷ್ಟ್ರಕ್ಕೆ ಬಂದೇವಿ, ಮಿಸಳ್ ಪಾವ್ ತಿನ್ನಲಿಲ್ಲ ಅಂದ್ರೆ ಹೆಂಗಾಯ್ತು? ಚಲೋ ಐತೆ. ಇದನ್ನು ತಿಂದ ಮತ್ತೆ ಗಾಡಿ ಹತ್ಬೇಕು. ಈಗ ನಮ್ಮ ಗಾಡಿಗೆ ಈಗ ರೆಸ್ಟ್ ಕೊಡಂತೀವಿ, ತಿಂದ ಕ್ಯಾರ ಮತ್ತೆ ಹತ್ತು ನೀವು. ಆಹಾ ಸೂಪರ್. ಮತ್ತೆ ನಮಗೆ ಟ್ರಾಫಿಕ್ ಕಂಡು ಬರೋದೈತೆ ನೋಡ್ರಿಲೆ. ಏನು ಟ್ರಾಫಿಕ್ಕು ಯಪ್ಪ, ಮುಂಬೈ ಛೇ. ಈಗ ಈ ಹಾಡ ಇನ್ನು ನಾಳೆ ಬೆಳಿಗ್ಗೆ ಎದ್ದು ಕೂಲಿ ಏನಕ್ಕತ್ತೆ ಯಾರಿಗೆ ಗೊತ್ತಾ. ಅಲ್ಲಿ ಅಹಮದಾಬಾದ್ ಒಳಗೂ ಜಲ್ದಿ ರೀಚ್ ಆದಷ್ಟು ಚಲೋ. ನಾವು ಎಲ್ಲ ದೇವ್ರ ಕಾಪಾಡ್ಬೇಕು. ಟೇಕ್ ಮಾಡತ್ತ ನೋಡ್ರಿಲೆ, ಎಲ್ಲಿ ಹೊಲ್ದಾಗ ಅನ್ಕೋಬೇಡ್ರಿ, ಹೈವೇ ಇದ ಇಷ್ಟು ಚಂದ ಈ ಪರಿ ಗಾಡಿಗಳು ಏನು ಮಾಡವ್ರ. ಅಂಕಲೇಶ್ವರಿಗೆ ಬಂದಿದ್ದೇವೆ. ಈಗ ಸಮಯ ಬಂದ್ಬಿಟ್ಟು 5:40 ಬೆಳಗ್ಗೆ. ಆದ್ರೆ ಇದು ಮಾತ್ರ ರೋಡ್, ಗುಜರಾತದ ರೋಡ್ ಮಾತ್ರ ಮಕ್ಕನ್ ಬೆನ್ನಿದ್ದಂಗೆ ಐತೆ. ಹಂಗ ಈಗ ನಮಗೆ ಎಷ್ಟು ಟೈಮ್ ತೋರ್ಸತೈತೆ ಅಹಮದಾಬಾದಿಗೆ ಅಂತಂದ್ರೆ 3.5 ತಾಸು ತೋರ್ಸತೈತಿ. ಇನ್ನ ಗೊತ್ತಿಲ್ಲ ಎಷ್ಟೊತ್ತಿಗೆ ಹೋಗಿ ಮುಡ್ತೇವಿ. ಆದ್ರೆ ಟ್ರಕ್ ಸಿಕ್ಕಾಪಟ್ಟೆ ಅದಾವ ಮರೆ, ಸಿಕ್ಕಾಪಟ್ಟೆ ಟ್ರಕ್. ನಮಸ್ಕಾರ ಗೆಳೆಯರೇ, ಮುಂಜಾನೆ ಶುಭೋದಯಗಳು. ಈಗ ಸಮಯ ಬಂದ್ಬಿಟ್ಟು 6:30 ಈಗ ಜಸ್ಟ್ ಸ್ಟೇಡಿಯಂದಿಂದ 150 ಕಿಲೋಮೀಟರ್ ಈ ಕಡೆ ಇದೀವಿ. ಏನು ಭಾಳ ದೂರ ಇಲ್ಲ, ಇನ್ನೊಂದು 2.5 ತಾಸು. ನಾನಂತೂ ಫುಲ್ ಎಕ್ಸೈಟೆಡ್ ಅದೀನಿ. ಆ ಅಡ್ರಿಲಿ ನಾವೇನು ರಾತ್ರಿದಾಗಿಂದ ಇನ್ನೂ ಮಟ್ಟ ಹಂಗೈತಿ. ಈಗ ನಮ್ಮ ಶಿಫ್ಟ್ ಮುಗೀತಿ, ಈಗ ನಮ್ಮ ವಿನಾಯಕನ ಶಿಫ್ಟ್ ಚಲೋ ಆಕೈತಿ ಈಗ. ರೋಡ್ ಮಾತ್ರ ಭಾಳ ಚಲೋ ಇತ್ತು, ಆರಾಮ ಬಂದ್ವಿ. ಹೋಗೋಣ ಏನು, ನಮ್ಮ ವಿನಾಯಕ ಅವ್ರು ತೊಗೊತಾರೆ ಈ ಗಾಡಿ. ಹೋಗೋಮ್ ನಡಿ. ಇನ್ನೊಂದು 2.5 ತಾಸು ಪಟ್ನ ಇಲ್ಲಿ ಹೋಗಿ ಏನೇನು ನಮಗೆ ಎಲ್ಲ ಗಾಡಿ ಎಲ್ಲ ವ್ಯವಸ್ಥಿತ ಪಾರ್ಕ್ ಮಾಡಿ, ಮುಂದಿಂದ ಜರ್ಸಿ ಅದು ಇದ್ರೆ ಜರ್ಸಿ ತೊಗೊಳ್ಳೋಣಂತ, ಆಮೇಲೆ ಸ್ವಲ್ಪ ತಿನ್ನೋಣಂತ ಏನಾರ. ಹೋಗೋಣ. ಎಲ್ಲಿದ್ವಿ, ಎಲ್ಲಿ ಬಂದೀವಿ? ಛೇ ವಿನಾಯಕ
ಏನೋ ಡು ನಾಟ್. ಇಲ್ಲೇ ಮುನ್ಸಿಪಾಲ್ಟಿ ಅವರು ಪಾರ್ಕಿಂಗ್ ಅಂತೇಳಿ 400 ರೂಪಾಯಿ ವಸೂಲಿ ಮಾಡತ್ತಾರ ನೋಡ್ರಿ. ಏನ್ ಮಾಡೋದು, ಹಿಂಗಿರ್ತೈತಿ. ಅಟ್ಟ ರೊಕ್ಕ ಮಾಡೋದು ನೋಡ್ರಿ. ನೋಡ್ರಿ ಎಷ್ಟು ಗಾಡಿ ಪಾರ್ಕ್ ಅದಾವ ಹಂಗೆ ನೋಡ್ರಿ. ಫೆಸಿಲಿಟಿ ಚಲೋ, ಬಟ್ ಅಷ್ಟು ಎಲ್ಲ ತೊಗೋಬಾರ್ದು. ಏನು ಮಾಡಕ್ಕೆ ಬರಂಗಿಲ್ಲ. ಹೋಗುನೀಗ ಆಲ್ರೆಡಿ ಜರ್ಸಿ ಗಿರ್ಸಿ ತೊಗೊಂಡಿವಿದ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ. ಎಲ್ಲ ಹಡಾಬಡಿ ಒಳಗೆ ಆಗಿಬಿಡ್ತು. ಹೋಗು ನಡ್ರಿ. ನಡ್ಕೊಂತ ಇಲ್ಲಿಂದ ಭಾಳ ದೂರ ಇಲ್ಲ, ಒಂದು 1 ಕಿಲೋಮೀಟರ್ ಅಷ್ಟೇ ಐತಿ. ನಡ್ರಿ ನೋಡ್ಲಿ 100 ರೂಪಾಯಿ ಕ್ಯಾಪ್ ಒಂದು ಖರೀದಿ ಐತಿ. ನಮ್ಗ ಗೊತ್ತಿದ್ದಿದ್ದಿಲ್ಲ ನಾವು ಫೈನಲ್ ಮ್ಯಾಚಿಗೆ ಬರ್ತೇವೆ ಅಂತೇಳಿ. ನಿನ್ನೆ ಎಲ್ಲ ಫಿಕ್ಸ್ ಆಗಿಂದಾಗ ಪಾಟ್ ಡಿಸಿಷನ್ ಹೋಗೋದ ಹಾ ರೆಡಿ ಹತ್ರ ಗಾಡಿ ಆದ್ರ ಮಂದಿ ಈಗ ಹೊಂಟಾರ. ವಿಚಾರ ಮಾಡ್ರಿ ನೀವು. ಟೈಮ್ ಆಗೈತಿ ಈಗ 10:30 ಆಗೈತೆ. 10:30 ಗೇಟ್ ಓಪನ್. ಮಂದಿ ಈಗ ಹೊಂಟು ನಿಂತಾರ. ವಿಚಾರ ಮಾಡ್ರಿ ನೀವು. ಮತ್ತು ಇನ್ನೊಂದು, ಈ ಪವರ್ ಬ್ಯಾಂಕ್ ನೀವು ಬ್ಯಾಗ್ ತೊಗೋತಾನಿ, ತಿನ್ನಕ್ಕೆ ತೊಗೋತಾನಿ, ಏನೂ ಬಿಡಂಗಿಲ್ಲ ಅಂತ. ಇವನ್ ಕೇಬಲನ್ನು ಬಿಡಂಗಿಲ್ಲ, ಪವರ್ ಬ್ಯಾಂಕ್ ಬಿಡಂಗಿಲ್ಲ. ಎಷ್ಟು ಚಾರ್ಜ್ ಇರ್ತೈತೆ ಅಷ್ಟೇ, ಎಕ್ಸ್ಟ್ರಾ ಸೀನೇ ಇಲ್ಲ. ನೋಡ್ರಿ ಹೆಂಗೆ ಹೊಂಟಾರ ಎಲ್ಲರೂ. ಯಾಕಂದ್ರೆ ಇದು ಮುಂದೆ ಇನ್ನು 10 ವರ್ಷ ಬಿಟ್ಟು ಇಂಡಿಯಾಕ್ಕೆ ಬರ್ತೈತಿ. ಅವಾಗ ಮತ್ತು ಇಂಡಿಯಾದವರು ಫೈನಲ್ ತನಕ ಹೋಗ್ತಾರಿಲ್ಲ ಅನ್ನೋದು ಯಾರಿಗೆ ಗೊತ್ತಾ. ಅದಕ್ಕೆ ನಾನು ವಿನಾಯಕ ಧೈರ್ಯ ಮಾಡಿ ಬಂದ್ಬಿಟ್ಟು ಎಲ್ಲೈತು ಇವ್ರು ಕೇಳಿವ್ರನ್ನ. ಗಾಡಿ ಹೊಡೆದಿದ್ದೇವ ಮಾರಾಯ. ಜೈ ಶ್ರೀರಾಮ್. Ready? So guys, we are right outside Ahmedabad Stadium, and as you can see, the crowd is pouring in. ನಡ್ರಿ ಬರೋಬ್ಬರಿ ರಶ್ ಐತಿ. પાન તંબાકુ વગેરેનું સેવન કરી સ્ટેડિયમમાં પ્રવેશ કરવો નહીં. સ્ટેડિયમમાં પ્રતિબંધિત વસ્તુ લઈ જવા ઉપર મનાઈ છે. ನೋಡ್ರಿ, ಇಡೀ ಜಗತ್ನಾಗ ದೊಡ್ಡ ಸ್ಟೇಡಿಯಂ, ಕ್ರಿಕೆಟ್ ಸ್ಟೇಡಿಯಂ. ನೋಡ್ರಲ್ಲ ಹೆಂಗ್ ಬಂದಾರ ಅಜ್ಜಿ. ನೋಡ್ರಲ್ಲ ಸೆಕ್ಯೂರಿಟಿ ಹೆಂಗೆ ಹೆವಿ ನಡೆದೈತೆ. 4 ಸಲ ಚೆಕ್ ಮಾಡತಾರ, ಒಂದೊಂದು 2 ಅಲ್ಲ. ಏನು ಬಿಡಂತಿಲ್ಲ ಒಳಗ, ಏನೇನು ಬಿಡಂತ. ಒಳಗ ನೀರಿನ ಬಾಟಲ್ ಇಲ್ಲ. ಆಮೇಲೆ ಎಕ್ಸ್ಟ್ರಾ ನೀವು ಪವರ್ ಬ್ಯಾಂಕ್ ತರ್ತೇನಂದ್ರೆ ನಡೆಯಂಗಿಲ್ಲ, ಪವರ್ ಕೇಬಲ್ ನಡೆಯಂಗಿಲ್ಲ, ಏನೇನು ನಡೆಯಂಗಿಲ್ಲ. ಮೊಬೈಲು, ವ್ಯಾಲೆಟ್, ಕೀ ಇಷ್ಟ, ಬೇರೆ ಏನೂ ತರಂಗಿಲ್ಲ. ನೀರಿನ ಬಾಟಲ್ ಬಿಡತ್ತಲ್ಲ, ವಿಚಾರ ಮಾಡ್ರಿ ನೀವು. ನೋಡ್ರಿ ಮಂದಿ, ನೋಡ್ರಿ ಮಂದಿ. ಇನ್ನೊಂದೇನು ಮಜಾ ಅಂದ್ರೆ ಹುಡ್ಕ್ಯಾಡೋದು ತ್ರಾಸ. ಎಲ್ಲ ವಿರಾಟ್ಗಳು, ಎಲ್ಲ ಕಡೆ ವಿರಾಟ್ಗಳು ತುಂಬ್ಯಾರ. ಈಟ್ ಮಂದಿಯಾಗ 8 ಮಂದಿ ಹುಡ್ಕ್ಯಾಡ ನೋಡ್ದ. ಮಕ್ಕ ನೋಡೇ ಗುರ್ತಾ ಹಿಡಿ ಹೋಗಿಲ್ಲ, ಸಾಧ್ಯ ಇಲ್ಲ. ಅವಾಗ ಹೋಗುನೀಗ ಇದನ್ನರೇ ಹೋಗಿಪ್ಪ, ಹೋಗ್ಲಿ. ಬಾಲ್ ಇಸದ್ ಕೊಡ್ತೇನೆ, ಹೋಗ್ಲಿ ಅಂತ. ಯಾರೋ ಮಸ್ತ್ ಹೋಗ್ಯಾತಾರಂತೆ. ನೋಡ್ರಿ ಎಲ್ಲ ವಡಾಪಾವ್ ಫುಡ್ ಸ್ಟಾಲ್ಸ್. ಏಯ್ ಜನ್ಯ ಆ ಕಡೆ ಹೋಗ್ಬೇಕು ನಾವು. ಆ ಕಡೆ ಹೋಗ್ಬೇಕ್ ಬಾ. ಈಗ 1 ರೌಂಡ್ ಆದ್ ಬರೋಣ.
12:30ಗೆ ಏರ್ ಶೋ ಐತಿ, ಅದೊಂದು ನೋಡ್ಬೇಕು, ಭಾರಿ ಮಾಡ್ತಾರಂತ. ಇನ್ನು ಈಗ ಜನ ಸಣ್ಣಗೆ ಬರಕ್ಕೆ ಚಾಲೂ ಮಾಡಿದಾರಿ. ಆದ್ರೆ ಎಲ್ಲ ಇಡೀ ಸ್ಟೇಡಿಯಂ ಕಣ ಎಲ್ಲ ನೀಲಿ ಕಲರ್ ಫುಲ್ ನೀಲಿ. ಎಲ್ಲ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ. One hour later. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ ಅಷ್ಟೇ. ಹೇಳ್ತಾರೆ ಅಪ್ಪ. ರನ್ ಟಾರ್ಗೆಟ್ ಹೊಡಿತಾರೆ ಇಲ್ಲೋ ಗೊತ್ತಿಲ್ಲ, ಹೊಡಿಬಾರ್ದು ಅನ್ನೋದು ನಮ್ಮ ಆಸೆ, ವಿಕೆಟ್ ಬೀಳ್ಬೇಕು ಅನ್ನೋದು ನಮ್ಮ ಆಸೆ. ಏನಾಗ್ತದೆ ಗೊತ್ತಿಲ್ಲ, ಆದ್ರೆ ದುಃಖ ಭಾಳ ಆಗತ್ತದೆ. ಏನು ಜೋರ್ ಬಂದಾರ ನೋಡ್ರಿ.
ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಭಾರಿ ಆಡತ್ತ ಮ್ಯಾಚ್ ಹೋಗಿ ಮನೆಗೆ ನಡ್ರಿ ಎಲ್ಲರೂ.